ಕೂಗುಮಾರಿ ಸಚಿವರು ಇಲ್ಲಿಯವರೆಗೆ ಒಂದೇ ಒಂದು ಖಂಡನೆಯನ್ನ ಕೊಟ್ಟಿಲ್ಲಲ್ಲ. ಇದನ್ನು ನಾವು ಹಿಂದೂ ಸಮಾಜ ಉಗ್ರವಾಗಿ ಖಂಡಿಸುತ್ತೆ, ವೀರಶೈವ ಸಮಾಜ ಸಚಿವರ ನಡೆಯನ್ನು ಉಗ್ರವಾಗಿ ಖಂಡಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಕೂಗುಮಾರಿ ಸಚಿವರ ಜೊತೆಗೆ ಇನ್ನೊಬ್ಬ ಕೂಗುಮಾರಿ ಸಚಿವರು ಸೇರ್ಕೊಂಡಿದ್ದಾರೆ. ನಾನು ಒಂದೇ ಕೂಗುಮಾರಿ ಅಂತ ತಿಳ್ಕೊಂಡಿದ್ದೀವಿ, ಎರಡೆರಡು ಕೂಗುಮಾರಿ ಸಚಿವರಾಗಿದ್ದಾರೆ. ಅವರು ಹೇಳ್ತಾರೆ RSS ಬಸವ ತತ್ವದ ವಿರೋಧಿ ಅಂತ ಹೇಳ್ತಾರೆ. ಬಸವ ತತ್ವದ ವಿರೋಧಿ RSS ಹೇಗಾಗ್ಲಿಕ್ಕೆ ಸಾಧ್ಯ? ನಿಮಗೆ ತಾಕತ್ತಿದ್ರೆ ಶರಣ್ ಪ್ರಕಾಶ್ ಪಾಟೀಲ್ ರೇ, ಇವತ್ತು ನೇಹಾ ಹಿರೇಮಠರ ಕಗ್ಗೊಲೆ ಆಗಿದೆ. ಆ ಕಗ್ಗೊಲೆ ಮಾಡಿದಂತವನು ಉಗ್ರವಾದಿ ಭಯೋತ್ಪಾದಕ ಅನ್ನುವಂತ ಸ್ಟೇಟ್ಮೆಂಟ್ ಕೊಡಿ ನೋಡೋಣ. ಅದು ತಾಕತ್ತು ದಮ್ಮು ಇವತ್ತು ಈ ಕೂಗುಮಾರಿ ಸಚಿವರಲ್ಲಿ ಇಲ್ಲ. ಹೀಗಾಗಿ ಕಲಬುರಗಿಯ ಜಿಲ್ಲೆಯ ಜನತೆ ಮೋದಿ ಅವರ ಕೈ ಬಲಪಡಿಸುವುದಕ್ಕೆ ಇದೇ 2024ರಲ್ಲಿ ಕರ್ನಾಟಕದಲ್ಲಿ ಕೂಡ ಅಚ್ಚೇ ದಿನ ಸಲುವಾಗಿ ನಾವು ಇವತ್ತು ಒಳ್ಳೆಯ ಮತವನ್ನ ಚಲಾಯಿಸಬೇಕಾಗಿದೆ. ಇಲ್ಲದೆ ಹೋದ್ರೆ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಏನಾದ್ರೂ ಈ ದೇಶದ ಪ್ರಧಾನಮಂತ್ರಿ ಆದರೆ ಗಲಿ ಗಲಿ ಮೇ ಚಾಕು ಹೈ, ಸಿದ್ದರಾಮಯ್ಯ ಡಾಕು ಹೈ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ನಾವು ಕೇಳಬೇಕಾಗುತ್ತೆ. ಅದನ್ನು ನಡೆಯಲಾದರೆ ಮತ್ತೆ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಕೊಲೆ ಗಡುಕ ಸರ್ಕಾರವನ್ನ ಹಿಮ್ಮೆಟ್ಟಿಸುವ ಸಲುವಾಗಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಕಾಂಗ್ರೆಸ್ಸಿನ हाथ गरीबों के साथ नहीं है, कांग्रेस के हाथ पाकिस्तान के साथ है, कांग्रेस के हाथ ಕೊಲೆಗಡುಕರಕ್ಕೆ ಸಾಥ ಅನ್ನುವಂತ ಸಂದೇಶ ಇಡೀ ಕರ್ನಾಟಕದ ಮನೆ ಮನೆಗೂ ಮೂಲೆ ಮೂಲೆಗೂ ಇವತ್ತು ನಾವು ಮುಟ್ಟಿಸಬೇಕಾಗಿದೆ. ಲವ್ ಜಿಹಾದ್ ಅನ್ನುವಂತಹ ಪ್ರಕರಣದಲ್ಲಿ ನನ್ನ ಮಗಳು ಪ್ರಾಣ ತೆತ್ತಿದ್ದಾರೆ ಅಂತ ನಿರಂಜನ್ ಹಿರೇಮಠ ಅವರು ಕಣ್ಣೀರು ಹಾಕ್ತಾರೆ. ಆದ್ರೆ ಇಲ್ಲಿಯ ದುಷ್ಟ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಲವ್ ಜಿಹಾದ್ ಏನಿಲ್ಲ. ಆದ್ರೆ ಏನು ಜಿಹಾದ್ ಅದು? ಯಾವ ಜಿಹಾದ್? ರೂಲ್ ಮಾಡುವಂತ ಜಿಹಾದ್ ಅಥವಾ ಹಿಂದೂ ಹೆಣ್ಮಕ್ಕಳ ಮಾನ ಅಪಹರಣ ಮಾಡುವಂತ ಜಿಹಾದ್? ಯಾವ ಜಿಹಾದ್ ಅನ್ನುವಂಥದ್ದು ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ. ಗಲಿ ಗಲಿ ಮೇ ಚಾಕು ಹೈ, ಗಲಿ ಗಲಿ ಮೇ ಚಾಕು ಹೈ, फेंक दो फेंक दो कांग्रेस को, फेंक दो 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 ಹಿಂದೂ ಹೆಣ್ಮಕ್ಕಳ ಬಡಾವಣೆಗೆ, ಕಾಲೇಜ್ಗೆ, ಕ್ಯಾಂಪಸ್ನಲ್ಲಿ ಬಂದು ಮೋಟಾರ್ ಸೈಕಲ್ ಮೇಲೆ ಹೇಳಿದ್ದೇನೆ ನಿನ್ನೆ. ಅದೇ ಒಂದು ವಿವಾದಾತ್ಮಕ ಹೇಳ್ತಾರೆ ನಮ್ಮವರು, ಮಾಧ್ಯಮದವರು ಸಹಿತ 50-50 ಒಮ್ಮೆ ಹಿಂಗ್ ಹೊಡಿತಾರ, ಒಮ್ಮೆ ಹಂಗೆ ಹೊಡಿತಾರ. ಮತ್ತೆ ನಾಲಿಗೆ ಹರಿಬಿಟ್ಟ ಯತ್ನಾಳ ಹೊಡಿತಾರೆ. ನಾ ಏನ್ ಹೇಳೀನಿ, ಹಿಂದೂ ಏರಿಯಾದಾಗ ಅವ್ರದ್ದೇನು ಕೆಲಸಪ್ಪ? ನಿಮ್ಮ ಹೆಣ್ಮಕ್ಕಳನ್ನ ನಿಮ್ಮ ಕಾಲೇಜ್ ಕ್ಯಾಂಪಸ್ನ ಉಳಿಸಬೇಕಾದ್ರೆ ನಾವು ಇವತ್ತು ಪೊಲೀಸರಿಂದ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಸಿದ್ದರಾಮಯ್ಯ ಅಂತ ಸರ್ಕಾರ, DK ಶಿವಕುಮಾರ್ ಅಂತ ಸರ್ಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ. ನಮ್ಮ ರಕ್ಷಣೆ, ನಮಗೆ ನ್ಯಾಯ ಸಿಗಬೇಕಾದ್ರೆ
ನಮ್ಮ ಗುರುಗಳು ಹೇಳದಂತೆ ಯೋಗಿ ಆದಿತ್ಯನಾಥರ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬರದೇ ಇದ್ರೆ ಈ ನನ್ನ ಮಕ್ಕಳು ಲೆಕ್ಕಕ್ಕೆ ಬರೋದಿಲ್ಲ, ಕಂಟ್ರೋಲ್ ಬರೋದಿಲ್ಲ. ಪೊಲೀಸರಿಗೆ ಅವ್ರಿಗೆ ಆಕ್ರೋಶ ಇದೆ, ಅವ್ರಿಗೂ ಬಹಳಷ್ಟು ಸಿಟ್ಟು ಬರ್ತದೆ. ಅದ್ರ ಏನ್ ಮಾಡೋದು? ಮ್ಯಾಗಿನವ್ರು ಏನ್ ಅದಾರಲ್ಲ ಅವೇನು ಸುಮ್ಮ ಪುರುಷರ ಡ್ರೆಸ್ನಲ್ಲಿ ಅಟ್ಟೆ. ಇಂಥವ್ರು ಏನ್ ಮಾಡ್ಬೇಕು ಅವ್ರು ಪಾಪ. ನೋಡ್ರಿ, ನಮ್ಮ ಖರ್ಗೆ ಅವ್ರು ಏನಾದ್ರೂ ಮುಸ್ಲಿಂ ಹೆಣ್ಮಗಳು ಏನಾರು ಆಗಿದ್ರೆ ಚಿಗದು ಸ್ಟೇಟ್ಮೆಂಟ್ ಕೊಡ್ತೀವಿ. ಎಲ್ಲೆನಿಗೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರೇ ಕೊಡ್ಬೇಕಪ್ಪ. ಈಗ ಎನ್ಕೌಂಟರ್ ಮಾಡ್ತೀನಿ ಕೊಡ್ಬೇಕು. ನಿಮ್ಮ ದಮ್ಮ ಇತ್ತು ತಾಕತ್ತಿತ್ರ ಎಲ್ಲರಿಗೂ ದಮ್ಮ ತಾಕತ್ ವಿಧಾನಸೌಧದಾಗ ಕೇಳ್ತಿರ್ತೀರಿ. ಈಗೆಲ್ಲ ಹೋಗಿತ್ತು ನಿಮ್ಮ ದಮ್ಮು? ಸಾವಿರ ಬಿರಿಯಾನಿಯಾಗ ಹೋಗಿತ್ತು ನಿಮ್ಗೆ ದಮ್ಮು? ಇಂಥ ಘಟನೆ ಆದ್ಮೇಲೂ ಸಹ ಬಾಯಿ ಬಿಡ್ತಾ ಇಲ್ಲ. ಪಾಪ ಅದೊಂದು ಸಂಭಾಯಿತ ಪ್ರಾಣಿ ಐತದ, ಶರಣ ಪ್ರಕಾಶ ಪಾಟೀಲ. ಒಂದು ಮಂತ್ರಿ ಕೊಟ್ಟಾರ, 80% ಅವ್ರಿಗೆ ಹೋಗ್ತದ ಮಾಮೂಲಿ. ಇದಕ್ಕೆ 20%, 80-20% ಮೇಲೆ ವ್ಯವಹಾರ ಐತಿ. ಅವರು ಹೇಳ್ತಾರೆ ಈ ರೀತಿ ಘಟನೆ ಆಗಬಾರದು. ರಾಮೇಶ್ವರ ಏನೋ ಬ್ಲಾಸ್ಟ್ ಆಯ್ತಲ್ಲ ಕ್ಯಾಂಟೀನ್ ಹೋಟೆಲ್ದಲ್ಲಿ, ಅದಕ್ಕೇನ್ ಹೇಳಿದ್ರಿ ಅವರು? ಸಿಲಿಂಡರ್ ಬ್ಲಾಸ್ಟ್, ಪರ್ಸನಲ್ ಎಮ್ಯುನಿಟಿ. ವಾ, ಶರಣ ಪ್ರಕಾಶ್ ವೀರಶೈವ ಲಿಂಗಾಯತ ಲೀಡರ್. ಸಿಲ್ಲಿ ಘಟನೆ. ವಾ, ಶರಣ ಪ್ರಕಾಶ ಬಸವಣ್ಣ ತತ್ವ. ಬಸವಣ್ಣ ಇದೆ ಹೇಳ, ಯಾರ್ದಾರ ಮನ್ಯಾಗ ಹೊಡೆದ್ರ ನೀವು ಸಿಲ್ಲಿ ಘಟನೆ ಅಂತ ಹೇಳಿದ ಬಸವಣ್ಣ ಹೇಳೋಣ. ಬಸವಣ್ಣನ ಉಪಯುಕ್ತ ಓದ್ತೀರಿ, ವೀರಶೈವ ಲಿಂಗಾಯತರಿಗೆ ಕರೆ ಕೊಡ್ತೀರಿ. ಅದೇ ಇವತ್ತು ನಮ್ಮ ಸಮಾಜನಾಗ ಆಗೈತಲ್ಲ, ಇವತ್ತು ನಿಮ್ಮ ಹೇಳಿಕೆ ಏನು ಅಂತ ಇವತ್ತು ಹೇಳ್ರಪ್ಪ. ನಿಮ್ ತಮ್ಮಿದ್ರೆ ನಿನ್ನೆ ಸಂತೋಷ್ ಲಾಡ್ ಬಂದಿದ್ರೆ ಕಾಣಿಸ್ತೈತಿ. ಅವ್ರು ಹೇಳ್ತಾರೆ ಯತ್ನಾಡ್ರು ಬರೇ ಮುಸ್ಲಿಮ್ರದಿದ್ರೆ ಅಷ್ಟೇ ಮಾತಾಡ್ತಾರೆ. ನಾವು ಮುಸ್ಲಿಮ್ರಿದ್ರು ಮಾತಾಡ್ತೀವಿ, ಹಿಂದೂಗಳು ತಪ್ಪು ಮಾಡಿದ್ರು ಮಾತಾಡ್ತೀವಿ, ನಮ್ಮ ಪಾರ್ಟಿಯವ್ರು ತಪ್ಪು ಮಾಡಿದ್ರು ಮಾತಾಡ್ತೀವಿ. ನಿಮ್ಗೆ ದಮ್ಮ ಐತನಪ್ಪ ಸಂತೋಷ? ಸುಮ್ಮನೆ ನೋಡ್ರಿ, ಪಾಪ ಒಂದು ಹೆಣ್ಮಗಳು, ನಮ್ಮ ಹಿಂದೂ ಹೆಣ್ಮಗಳದ್ದು ಇವತ್ತು ಘಟನೆ ಏನಿದೆ ಅದು ನಮ್ಮ ಪಾರ್ಟಿಯವರು ಅಲ್ಲ, ಕಾರ್ಪೊರೇಟರ್ ಅವರು, ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟರ್. ಅವತ್ತು ನಾವು ಹೋದಾಗ ಅವ್ರು ಹೇಳಿದ್ರು, ಅವರು ತಂದೆ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಅವರು ಫೋನ್ ಮಾಡಿ ತಮ್ಮ ಪಕ್ಷದ ಕಾರ್ಪೊರೇಟರ್ ಕೂಡ ಮಾತಾಡಕ್ತಾರಲ್ಲ, ಅದೇ ಆ ಫಯಾಜನ ಮನೆಗೆ ಸೆಕ್ಯೂರಿಟಿ ಕೊಡ್ತಾರೆ. ಫಯಾಜನ ಮನೆಗೆ ಸೆಕ್ಯೂರಿಟಿ, ಇವ್ರ ಮನೆಗೆ ಯಾರು ಬೇಕಾದ್ರೂ ಹೋಗ್ಬೋದು. ನಾ ಇಷ್ಟೇ ಹೇಳ್ತಾ ಇದ್ದೀನಿ, ಈ ರಾಜ್ಯದ ಜನರಿಗೆ, ಇದು ದೇಶದ ಜನರಿಗೆ ಇಷ್ಟೇ ನಾವು ವಿಚಾರ ಮಾಡಬೇಕು. ಎಲ್ಲರೇ ಒಂದು ಹಿರೇಮಠರ ಮನೆಯಾಗ ಆಗೈತೆ ನಾವು ಮರೆತು ಮತ್ತೆ ಅಂಥವ್ರ ಕೈಗೆ ಅಧಿಕಾರ ಕೊಟ್ರೆ, ಭಾರತ ಬಿಟ್ರೆ ಹಿಂದೂಗಳಿಗೆ ಮತ್ತೊಂದು ದೇಶ ಇಲ್ಲ. ಅವ್ರಿಗೆ 100 ದೇಶ ಅದಾವು. ನಮಗೆಲ್ಲೇ ದೇಶ ಐತೆ ಹೇಳ್ರಪ್ಪ? ಇದೊಂದು ಕರ್ನಾಟಕ, ಭಾರತ ಇವತ್ತೇನೋ ಪುಣ್ಯಾಕ. ನೀವೆಲ್ಲ ಗಟ್ಟಿ ನಿರ್ಣಯ ಮಾಡಿ 10 ವರ್ಷದ ಹಿಂದೆ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿದಕ್ಕೆ ಈ 10 ವರ್ಷನಾಗ ದೇಶ ಕಂಟ್ರೋಲ್ ಐತಿ. ನೀವೇನಾರೇ ರಾಹುಲ್ ಗಾಂಧಿ ಅವ್ರ ಕೈಗೆ ದೇಶ ಕೊಟ್ರೆ 5 ವರ್ಷನಾಗ ಪಾಕಿಸ್ತಾನ ಮಾಡ್ತಾರೆ. ಆ ಪಾಕಿಸ್ತಾನದಂಗೆ ನಾನು ನೋಡ್ಲಕ್ಕೆ ಮತ್ತಂತವ್ನು ಮೋತಿರಿ ನೋಡಿ ನಾಳೆ ಏನು ಮಷಿನ್ಗೆ ಒತ್ತಾಗಕ್ಕೆ ಅವಾಗಲೇ ನಿಮ್ ತಲೆಗೆ ಬರಲಿ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಒಂದು ತಲೆಯಾಗಿ ಇಟ್ಕೋರಿ. ನಾಳೆ ನನ್ನ ಕುಟುಂಬದ ಪರಿಸ್ಥಿತಿ ಏನಪ್ಪ ಅಂತ ತಲೆ ಇಟ್ಟವ್ರು ಕಾಂಗ್ರೆಸ್ ನೋಡಿ ಹೇಳ್ತೀನಿ ನಾ. ನೀವು ಅಡ್ಡಾಡ್ರಿ ಅವ್ರು ನೋಡೋಣ. ಅವ್ರು ಏನು ಭಾರಿ ನಿಷ್ಠಾವಂತರಿ. ಇದೊಂದು ಸಲ 28 ಕಡೆ ಲಗ ಹೊಡಿಸಿದ್ರಲ್ಲ, ಮುಂದೆ ನನ್ನ ಮಕ್ಕಳು ಸೀದಾ ತಾನೇ ಬರ್ತಾರೆ. ಇಲ್ಲಿವರೆಗೆ ಆಗೋದಿಲ್ಲ. ಅವ್ರಿಗೇನಾಗೈತೆ ಅಂದ್ರೆ ಹಿಂದೂಗಳು ಓಟ್ ತಗೋತೀವಿ ನಾವು, ರೊಕ್ಕ ಕೊಟ್ರಾಯ್ತು, 2000 ರೂಪಾಯಿ ಕೊಟ್ರಾಯ್ತು, ಒಂದು ಓಟ್ ಹಾಕ್ತೈತಿ. ಇಲ್ಲಿ ಬೇಕು ನರ್ಸರಿ पिछले इलेक्शन में 1000 देते, इस इलेक्शन में 2000 देंगे. ये हिंदुओं तो डाले डालते हैं. ಈ ಸಲ ನೀವು ಸರಿಯಾಗಿ ಬುದ್ಧಿ ಕಲಿಸಿದ್ರೆ ನಿಮ್ಮ ಭವಿಷ್ಯ ಒಳ್ಳೆಯದಾಗ್ತದೆ. ಅದಕ್ಕೆ ನಮ್ಮ ಭವಿಷ್ಯ ಸಲುವಾಗಿ ಬಂಧುಗಳೇ,
ಇವತ್ತು ನೇಹಾ ಹಿರೇಮಠ ಏನಿದು ದೊಡ್ಡ ಒಂದು ಅನ್ಯಾಯ ಆಗಿದೆ. ಅದಕ್ಕೆ ಪ್ರತಿಭಟನೆ ನಿಮ್ಮ ಕೈಗಿದೆ. ನಾಳೆ 7ನೇ ತಾರೀಕಿಗೆ ಇಲ್ಲಿ 8 ಮಂದಿ ಕೂಡಿ ಅನ್ನೋದು ಮಾತು ಅಲ್ಲ. 7ನೇ ತಾರೀಕಿಗೆ ಇದು ಹೆಂಗೆ ಹೋದ್ರಲಾಕತ್ತೈತಲ್ಲ ಕೊಯ್ ಅಂತ 7ನೇ ತಾರೀಕಿಗೆ ಅಲ್ಲಿ ಕೊಯ್ ಅನ್ಸ್ರಿ ಇವರೆಲ್ಲ ಕೊಯ್ ಅಂತ ಬಾ ಹೋಗ್ತಾರೆ.